ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಅಂಬಲ್ಪಾಡಿ ಅಂತ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ರಹಮತ್ ತರೀಕೆರೆ ಇವರ ಬರೆದ ಕುಪ್ಪಳಿ ಮತ್ತು ಜೊರಸಂಕೋ ಅನ್ನುವಂತಹ ಲೇಖನವನ್ನು ನೋಡೋಣ, ಪ್ರವಾಸಿ ಲೇಖನವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈಗ ನಾವು ಮೊದಲಿಗೆ ಪ್ರೊಫೆಸರ್ ರಹಮತ್ ತರೀಕೆರೆ ಇವರ ಪರಿಚಯವನ್ನು ನೋಡೋಣ. ಇವರು ಕನ್ನಡದ ಪ್ರಸಿದ್ಧ ಸಂಸ್ಕೃತಿ ಚಿಂತಕರು, ಸಂಶೋಧಕರು ಹಾಗೂ ವಿಮರ್ಶಕರು. 1959 ಆಗಸ್ಟ್ 26 ತರೀಕೆರೆ ತಾಲೂಕಿನ ಸಮತಳ ಅನ್ನುವಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ 7 ಚಿನ್ನದ ಪದಕದೊಂದಿಗೆ MA ಪದವಿಯನ್ನು ಪಡೆದಿದ್ದಾರೆ. ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದವರು. ಪ್ರತಿ ಸಂಸ್ಕೃತಿ, ಮರದೊಳಗಿನ ಕಿಚ್ಚು, ಸಂಸ್ಕೃತಿ ಚಿಂತನೆ, ಕತ್ತಿಯಂಚಿನ ದಾರಿ, ಚಿಂತನೆಯ ಪಾಡು, ಕರ್ನಾಟಕದ ಸೂಫಿಗಳು ಹಾಗೂ ಕರ್ನಾಟಕದ ನಾಥಪಂಥ ಮುಂತಾದವು ರಹಮತ್ ತರೀಕೆರೆ ಅವರ ವಿಮರ್ಶಾ ಗ್ರಂಥಗಳಾಗಿವೆ. ಮಾತು ತಲೆ ಎತ್ತುವ ಬಗೆ ಇಲ್ಲಿ ಯಾರೂ ಮುಖ್ಯರಲ್ಲ, ಇವು ಸಂಶೋಧನಾ ಕೃತಿಗಳು. ಅಂಡಮಾನ್ ಕನಸು ಇವು ಪ್ರವಾಸಕಥನ, ಸಾಂಸ್ಕೃತಿಕ ಅಧ್ಯಯನ, ಧರ್ಮ ಪರೀಕ್ಷೆ, ವಸಾಹತು ಪ್ರಜ್ಞೆ ಮತ್ತು ವಿಮೋಚನೆ, ಧರ್ಮ ವಿಶ್ವಕೋಶ, ಹೊಸ ತಲೆಮಾರಿನ ತಲ್ಲಣ, ಕವಿರಾಜ ಮಾರ್ಗ, ಸಾಂಸ್ಕೃತಿಕ ಮುಖಾಮುಖಿ, ಅಕ್ಕನ ವಚನಗಳು, ಸಾಂಸ್ಕೃತಿಕ ಮುಖಾಮುಖಿ, ಹಾಗೆ ಕುಮಾರವ್ಯಾಸ ಸಾಂಸ್ಕೃತಿಕ ಮುಖಾಮುಖಿ, ಮಲೆಗಳಲ್ಲಿ ಮದುಮಗಳು ಸಾಂಸ್ಕೃತಿಕ ಮುಖಾಮುಖಿ, ತನ್ನತನದ ಹುಡುಕಾಟ ಸಂಶೋಧನಾ ಮೀಮಾಂಸೆ, ನೇತು ಬಿದ್ದ ನವಿಲು, ನಡೆದಷ್ಟು ನಾಡು, ಕರ್ನಾಟಕದ ಮೊಹರಂ ಈ ಮೊದಲಾದವು ಅವರ ವೈಶಿಷ್ಟ್ಯಪೂರ್ಣ ಚಿಂತನ ಕೃತಿಗಳು. ಲೋಕವಿರೋಧಿಗಳ ಜೊತೆಯಲ್ಲಿ, ಐವರು ಹೇಳಿದ ಜನಪದ ಕಥೆಗಳು ಮೊದಲಾದವು ಇವರ ಸಂಪಾದಿತ ಕೃತಿಗಳು. ಅಮೀರ್ಬಾಯಿ ಕರ್ನಾಟಕಿ ಇದು ವ್ಯಕ್ತಿ ಚಿತ್ರಣ, ಕುಲುಮೆ ಇದು ಆತ್ಮಕಥನ. ಹಾಗೆ ರಹಮತ್ ತರೀಕೆರೆಯವರಿಗೆ ಕತ್ತಿ ಅಂಚಿನ ದಾರಿ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಪ್ರತಿ ಸಂಸ್ಕೃತಿ, ಕರ್ನಾಟಕದ ಸೂಫಿಗಳು ಹಾಗೂ ಅಂಡಮಾನ್ ಕನಸು ಈ ಕೃತಿಗಳಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ, ಧರ್ಮಕಾರಣ ಅನ್ನುವಂತಹ ಕೃತಿಗೆ ಲಂಕೇಶ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಮ ನಾಯಕ ಪ್ರಶಸ್ತಿ ಹಾಗೂ ವಿಮರ್ಶಾ ಕ್ಷೇತ್ರದ ಒಟ್ಟು ಕೊಡುಗೆಗಾಗಿ GSS ಪ್ರಶಸ್ತಿ ಮೊದಲಾದ ಗೌರವಗಳು ಸಂದಿವೆ. ರಹಮತ್ ತರೀಕೆರೆ ಇವರು ನಾಡಿನ ಉದ್ದಗಲಕ್ಕೂ ಭೇಟಿ ನೀಡಿದಂತಹ ಒಬ್ಬ ಅಂದರೆ ಜೊತೆಯಲ್ಲಿ ಸಾಂಸ್ಕೃತಿಕ ಲೋಕವನ್ನೂ ಕೂಡ ಅನಾವರಣಗೊಳಿಸಿದಂತಹ ವಿಶಿಷ್ಟವಾದಂತಹ ಸಾಹಿತಿ. ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಅವುಗಳಲ್ಲಿ ಮುಖ್ಯವಾದದ್ದು ನಡೆದಷ್ಟು ನಾಡು ಈ ಕೃತಿ ಕೂಡ ಒಂದು. ದೇಶದ ಹೆಸರಾಂತ ಇಬ್ಬರು ಮೇರು ಪ್ರತಿಭೆಗಳಾದಂತಹ, ಮೇರು ವ್ಯಕ್ತಿತ್ವವನ್ನು ಹೊಂದಿದಂತಹ, ಪ್ರತಿಭೆಯನ್ನು ಹೊಂದಿದಂತಹ ಇಬ್ಬರು ಕವಿಗಳು, ಬಂಗಾಳಿಯ ರವೀಂದ್ರನಾಥ ಠಾಕೂರ್ ಮತ್ತು ಕನ್ನಡದ ಕುವೆಂಪು ಅವರಿಬ್ಬರ ಬರಹಗಳನ್ನು ಹಾಗೆ ಬದುಕು ಬರಹ ವ್ಯಕ್ತಿತ್ವ ಪ್ರಭಾವಳಿಯನ್ನು ತೌಲನಿಕವಾಗಿ ಒಂದಕ್ಕೊಂದು ಹೋಲಿಸಿ ನೋಡುವ ಹಾಗೆ ತೌಲನಿಕವಾಗಿ ವ್ಯಕ್ತಪಡಿಸುವ ಅಪರೂಪದ ಲೇಖನ ಕುಪ್ಪಳ್ಳಿ ಮತ್ತು ಜೊರಸಂಕೋ. ಎರಡೂ ಸಂಸ್ಕೃತಿಗಳನ್ನು ಮುಖಾಮುಖಿಯಾಗಿಸಿ ಅವುಗಳ ನೆಲೆಯಿಂದ ಹುಟ್ಟಿ ಬಂದಂತಹ ಪ್ರತಿಭೆಗಳ ಕೊಡುಗೆಗಳನ್ನು ಈ ಲೇಖನದಲ್ಲಿ ಅರಿವಿಗೆ ಒದಗಿಸಿಕೊಟ್ಟಿದ್ದಾರೆ. ಸಾಂಸ್ಕೃತಿಕ ನಾಯಕರಾದ ಇಬ್ಬರು ಜಮೀನ್ದಾರಿ ಕುಟುಂಬದ ಹಿನ್ನೆಲೆಯಿಂದ ಬಂದಂತಹ ರವೀಂದ್ರನಾಥ ಠಾಗೂರ್ ಮತ್ತು ಕುವೆಂಪು ಅವರು ಜನಪರವಾಗಿ ಬರೆದಂತಹ ಮಾನವತಾವಾದಿಗಳು. ವಿಶ್ವಮಾನವ ಪ್ರಜ್ಞೆಯನ್ನು ಬೆಳೆಸಲು ತಮ್ಮ ಬದುಕು ಮತ್ತು ಬರಹವನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡವರು. ತರುಣರಿಗೆ ನಿರಂಕುಶ ಮತಿಗಳಾಗುವಂತೆ ಪ್ರಖರ ವೈಚಾರಿಕತೆ ಬೆಳೆಸಿಕೊಳ್ಳುವಂತೆ ಕರೆ ಕೊಟ್ಟವರು. ಇವರಿಬ್ಬರು ಭಾರತೀಯ ಮತ್ತು ಕನ್ನಡ ಸಮಾಜ ಪರಂಪರೆ, ಚರಿತ್ರೆ, ಚಳುವಳಿ, ಹೋರಾಟಗಳ ಮೇಲೆ ಬೀರಿದಂತಹ ಪ್ರಭಾವ ಮತ್ತು ಪರಿಣಾಮಗಳನ್ನು ಈ ಲೇಖನದಲ್ಲಿ ಬಿಂಬಿಸಲಾಗಿದೆ. ಇಬ್ಬರು ವ್ಯಕ್ತಿಗಳ ಹುಟ್ಟಿನ ನೆಲೆಯನ್ನು ಹೋಲಿಕೆ ಮಾಡುತ್ತಾ, ಅವರ ಬದುಕಿನ ದಿಟ್ಟ ಹೆಜ್ಜೆಗಳನ್ನು ತೌಲನಿಕವಾಗಿ ನೋಡುತ್ತಾ, ಅವರಿಬ್ಬರ ನಡುವಿನ ಸಾಮ್ಯತೆ ಮತ್ತು ಭಿನ್ನತೆಗಳನ್ನು ಈ ಲೇಖನದಲ್ಲಿ ಮನಗಾಣಿಸಲಾಗಿದೆ. ಅಂದರೆ ಎರಡು ವ್ಯಕ್ತಿತ್ವಗಳನ್ನು ಈ ಲೇಖನದಲ್ಲಿ ಬಿಂಬಿಸಲಾಗಿದೆ.
ಲೇಖಕರಾದಂತಹ ರಹಮತ್ ತರೀಕೆರೆ ಅವರು ಪ್ರವಾಸಕ್ಕೆ ಹೋಗಿದ್ದಾಗ ಅವ್ರು ಹೇಳ್ತಾರೆ, ಕೋಲ್ಕತ್ತಕ್ಕೆ ಒಂದು ಸಲ ಅವರು ಪ್ರವಾಸ ಹೋಗಿದ್ರಂತೆ. ಅಲ್ಲಿ ರವೀಂದ್ರನಾಥ ಠಾಗೂರರ ಮನೆಗೂ ಅವರ ಕನಸಿನ ಕೂಸಾದ ಶಾಂತಿನಿಕೇತನಕ್ಕೂ ಮುದ್ದಾಮಾಗಿ ಹೋದೆ ಅಂತ ಹೇಳ್ತಾರೆ. ಅಂದರೆ ಅವರು ಅಲ್ಲಿಗೆ ಭೇಟಿ ನೀಡ್ತಾರೆ, ಸ್ವಯಂ ಅವರೇ ಹೋಗಿ ಖುದ್ದಾಗಿ ಅವರೇ ಭೇಟಿ ನೀಡ್ತಾರೆ, ಶಾಂತಿನಿಕೇತನಕ್ಕೆ ಭೇಟಿ ನೀಡ್ತಾರೆ. ಅವರ ಪೂರ್ವಜರ ಅಂದರೆ ರವೀಂದ್ರನಾಥ ಠಾಗೂರರ ಪೂರ್ವಜರ ಅರಮನೆಯ ಹೆಸರು ಜೊರಸಂಕೋ. ಜೊರಸಂಕೋ ಅಂದರೆ ಬಂಗಾಳಿಯಲ್ಲಿ ಜೋಡಿ ಸೇತುವೆ ಅಂತ ಅರ್ಥ. ಆ ಮನೆ ಹೇಗಿತ್ತು ಅನ್ನುವಂಥದ್ದನ್ನು ಲೇಖಕರು ಹೇಳ್ತಾರೆ, ಅದೊಂದು ದೊಡ್ಡ ಅರಮನೆಯ ಹಾಗಿತ್ತು ಅಂತ. 1784ರಲ್ಲಿ ಕಟ್ಟಿದ್ದು. ಈಗ ಅದು ಮ್ಯೂಸಿಯಂ ಆಗಿದೆ. ಈ ಅರಮನೆಯಲ್ಲಿ ರವೀಂದ್ರರ ಬಾಳಿನ ವಿವಿಧ ಅವಸ್ಥೆಯ ಪಟಗಳು ಅಥವಾ ಪುಟಗಳು, ಅವರು ಬರೆದಂತಹ ಪುಸ್ತಕ, ಬರಹ ಮಾಡುತ್ತಿದ್ದ ಖೋಲಿ, ಆ ಒಂದು ಕೋಣೆ, ಕೊನೆಯ ಉಸಿರು ಎಳೆದ ಜಾಗ ಎಲ್ಲವನ್ನೂ ಕೂಡ ಅವರ ಬದುಕಿನ ಒಂದೊಂದು ಅವಸ್ಥೆಗಳನ್ನು ಬಿಂಬಿಸುವ ಹಾಗೆ ಒಂದೊಂದು ಕೋಣೆಗಳಿದ್ವಂತೆ. ಆ ಕೋಣೆಗಳನ್ನು ಅವರು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಅನ್ನುವಂಥದ್ದು. ಎಲ್ಲವನ್ನು ಕೂಡ ನೀಟಾಗಿ ಇಟ್ಟಿದ್ರಂತೆ, ವ್ಯವಸ್ಥಿತವಾಗಿ ಇಟ್ಟಿದ್ರಂತೆ. ಮನೆ ಯಾವ ಭಾಗದಲ್ಲಿದ್ದರೂ ಕೂಡ ಮಧುರವಾದ ರವೀಂದ್ರ ಸಂಗೀತ್ ಕಿವಿಗೆ ಬೀಳುವಂತೆ ಮಾಡಿದ್ದಾರಂತೆ. ಯಾವ ಕೋಣೆಗೆ ಹೋದರೂ ಕೂಡ ರವೀಂದ್ರನಾಥ ಠಾಗೂರ್ ಅವರು ಬರೆದಂತಹ ಸಂಗೀತ ಕೇಳುವ ಹಾಗೆ ಅಲ್ಲಿ ಅಳವಡಿಸಿದ್ದಾರಂತೆ. ಮುಂದೆ ಹೇಳ್ತಾರೆ, ಇದನ್ನು ನೋಡುತ್ತಾ ಅಂದರೆ ಲೇಖಕರು ಹೇಳ್ತಾರೆ, ಇವರ ಅರಮನೆಯನ್ನು ನೋಡ್ತಾ ಇದ್ದ ಹಾಗೆ, ಆ ಜೊರಸಂಕೋವನ್ನು ನೋಡ್ತಾ ಇದ್ದ ಹಾಗೆ ಲೇಖಕರಿಗೆ ಕುಪ್ಪಳ್ಳಿಯಲ್ಲಿ ಇರುವಂತಹ ಕುವೆಂಪು ಅವರ ಮನೆ ನೆನಪಾಗ್ತದೆ. ಅದನ್ನು ಹೀಗೆ ಕವಿ ನೆನಪು ಸಜೀವಗೊಳ್ಳುವಂತೆ ರೂಪಿಸಲಾಗಿದೆ. ಆ ಕುಪ್ಪಳ್ಳಿ ಮನೆಯನ್ನು ಕೂಡ, ಕುವೆಂಪು ಅವರ ಮನೆಯನ್ನು ಎಲ್ಲರೂ ಬಂದು ನೋಡುವ ಹಾಗೆ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಆದರೆ ಕುಪ್ಪಳ್ಳಿ ಮನೆಯ ಮುಂದೆ ಜೊರಸಂಕೋ ಒಂದು ಅರಮನೆಯ ದಿಟ. ಅಂದರೆ ಕುಪ್ಪಳ್ಳಿಯ ಮನೆಗೆ ಹೋಲಿಸಿದರೆ ಜೊರಸಂಕೋ ಒಂದು ಅರಮನೆಯ ಹಾಗೆ ಇದೆ, ಸತ್ಯ ಅದು. ಆದರೆ ಕುಪ್ಪಳ್ಳಿ ಮನೆ ನಿರ್ಜನವಾದ ತೋಟ ಕಾಡುಗಳ ಮೂಲೆಯಲ್ಲಿದ್ದು ಕಾಜಾಣ ಕಾಮಳ್ಳಿಗಳ ಹಾಡನ್ನು ಈಗಲೂ ಆಲಿಸಬಹುದು. ಅಂದರೆ ಪ್ರಕೃತಿಯ ನಡುವೆ ಸುಂದರವಾಗಿ ಆ ಒಂದು ಕುಪ್ಪಳ್ಳಿ ಅನ್ನುವಂತಹ ಕುವೆಂಪು ಅವರ ಮನೆ ಕಾಣಿಸ್ತಾ ಇದೆ. ಆದರೆ ರವೀಂದ್ರನಾಥ ಠಾಗೂರರ ಅರಮನೆ ಎಲ್ಲಿದೆ, ಹೇಗಿದೆ ಅಂತ ನೋಡಿ. ಕೋಲ್ಕತ್ತಾ ನಗರದ ನಟ್ಟ ನಡುವೆ ಇರುವ ಜೊರಸಂಕೋ ಜನನಿಬಿಡವಾಗಿ ಗಿಜಿಗುಟ್ಟುವ ರಸ್ತೆಯ ಮಗ್ಗುಲಿಗಿದೆ. ಅಂದರೆ ಅಲ್ಲಿ ಯಾವಾಗಲೂ ಕೂಡ ಜನಸಂಚಾರ ಕಾಣಿಸ್ತಾ ಇತ್ತು. ಜನಸಂಚಾರದ ನಡುವೆ ಇರುವಂಥ ಒಂದು ಅರಮನೆ. ಮನೆ ಎದುರಿಗೆ ಶತಮಾನದ ಹಿಂದಿನ ಟ್ರಾಮ್ಗಳು ಗಡಗಡ ಸದ್ದು ಮಾಡುತ್ತಾ ಹರಿಯುತ್ತವೆ. ಅವುಗಳ ಜೊತೆಗೆ ಮನುಷ್ಯರನ್ನು ಕೂರಿಸಿಕೊಂಡು ಮನುಷ್ಯರೇ ಎಳೆಯುವ ಕೈಗಾಡಿಗಳು ಕೂಡ ಇವೆ ಅಂತೆ. ಮುಖ್ಯ ದ್ವಾರದ ಮಗ್ಗುಲಿಗೆ ಫುಟ್ಪಾತಿನ ಮೇಲೆ ಹಡಪ ಇಟ್ಟುಕೊಂಡು ಕ್ಷೌರಿಕರನ್ನು, ಅವರ ಮುಂದೆ ಕೈಲಿ ಕನ್ನಡಿ ಹಿಡಿದು ಕ್ಷೌರಕ್ಕೆ ಕೆನ್ನೆ ಕೊಟ್ಟು ಕುಳಿತ ಜನರನ್ನು ಕಾಣಬಹುದು. ಹಡಪ ಅಂದರೆ ಪೆಟ್ಟಿಗೆ. ಕ್ಷೌರಕ್ಕೆ ಬೇಕಾಗುವಂತಹ ಆ ಎಲ್ಲ ಏನು ಸಾಮಗ್ರಿಗಳಿವೆಯೋ ಅದೆಲ್ಲ ಹಡಪದ ಒಳಗೆ ಇರ್ತದೆ, ಆ ಪೆಟ್ಟಿಗೆ ಒಳಗೆ ಇರ್ತದೆ. ಆ ಪೆಟ್ಟಿಗೆ ಇಟ್ಕೊಂಡು ಕ್ಷೌರ ಮಾಡುವಂತಹ ಕ್ಷೌರಿಕರನ್ನು ಕೂಡ ಕಾಣಬಹುದು ಅಂತ ಲೇಖಕರು ಹೇಳ್ತಾರೆ. ಇದು ರಾಜಕುಮಾರನಂತಿದ್ದ ಕವಿಗೆ ಲೋಕಾನುಭವ ಎರೆಯಲೆಂದೇ ಏರ್ಪಟ್ಟ ವ್ಯವಸ್ಥೆ ಅಂತಿದೆ. ಕುಗ್ರಾಮವೊಂದರಲ್ಲಿ ಹುಟ್ಟಿದ ಪುಟ್ಟಪ್ಪ ನಗರಕ್ಕೆ ವಲಸೆ ಬಂದು ಅಲ್ಲಿನ ಆಧುನಿಕತೆಗೂ ವೈಚಾರಿಕ ಮಥನಗಳಿಗೂ ತೆರೆದುಕೊಂಡು ಕುವೆಂಪುವಿನ ವ್ಯಕ್ತಿತ್ವ ರೂಪಿಸಿಕೊಂಡವರು. ಅಂದರೆ ಕುವೆಂಪು ಅವರು ಹಳ್ಳಿಯಲ್ಲಿ ಬೆಳೆದದ್ದು, ನಗರಕ್ಕೆ ಬರ್ತಾರೆ, ಮೈಸೂರಿಗೆ ಬರ್ತಾರೆ, ಅಲ್ಲಿಂದ ಬೇರೆ ಬೇರೆ ಕಡೆಗೆ ಅವರು ಹೋಗ್ತಾರೆ. ಹೀಗೆ ಅವರು ಆಧುನಿಕತೆಯನ್ನು ಕೂಡ ಕಂಡವರು, ಆಧುನಿಕತೆಗೂ ವೈಚಾರಿಕ ಮಥನಗಳಿಗೂ ತೆರೆದುಕೊಂಡಂತಹ ಕುವೆಂಪುನ ವ್ಯಕ್ತಿತ್ವ. ರವೀಂದ್ರರು ಲೋಕಾನುಭವಕ್ಕೆ ತೊಡಕಿನಂತಿದ್ದ ಸಿರಿವಂತಿಗೆಯ ಉಣಗೋಲನ್ನು ದಾಟಿ ಗ್ರಾಮಗಳಲ್ಲಿ ವಾಸಿಸಿ ಜನಬದುಕಿನ ಅನುಭವ ಪಡೆದರು. ಅಂದರೆ ರವೀಂದ್ರನಾಥ ಠಾಗೂರ್ ಅವರು ಶ್ರೀಮಂತ ಪರಿಸರದಲ್ಲಿ ಬೆಳೆದವರು. ಎಲ್ಲ ಸವಲತ್ತುಗಳು ಇದ್ದಂತಹ ಒಂದು ಪ್ರದೇಶದಲ್ಲಿ ಅವರು ಆ ಮನೆಯಲ್ಲಿ ಬೆಳೆದವರು. ಇಲ್ಲಿ ಪುಟ್ಟಪ್ಪ ಅವರು ಕುಗ್ರಾಮದಲ್ಲಿ ಬೆಳೆದದ್ದು, ನಂತರ ನಗರಕ್ಕೆ ವಲಸೆ ಹೋದದ್ದು. ರವೀಂದ್ರನಾಥ ಠಾಗೂರರು ಅವರು ನಗರದಲ್ಲೇ ಬೆಳೆದವರು.
ಅಲ್ಲಿ ಹೇಳ್ತಾರೆ ನೋಡಿ, ಸಿರಿವಂತಿಕೆಯ ಉಣಗೋಲನ್ನು ದಾಟಿ, ಉಣಗೋಲು ಅಂದರೆ ಮಲೆನಾಡು ಭಾಗದಲ್ಲಿ ಹೊಲ ಗದ್ದೆಗಳಿಗೆ ಅಡ್ಡವಾಗಿಡುವಂತಹ ಒಂದು ಕಂಬ. ಅಂದರೆ ಶ್ರೀಮಂತಿಕೆಯಲ್ಲಿದ್ದಾಗ ಯಾರು ಹೊರಗೆ ಮಕ್ಕಳನ್ನು ಹೊರಗೆ ಅಥವಾ ಯಾರನ್ನೇ ಆಗಲಿ ಶ್ರೀಮಂತ ಕುಟುಂಬದಿಂದ ಒಬ್ಬ ಸದಸ್ಯನನ್ನು ಹೊರಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಆದರೂ ಇವರು ಏನು ಮಾಡ್ತಾರೆ, ಅಲ್ಲಿಂದ ದಾಟಿ ಅಲ್ಲಿಂದ ಹೊರಟು ಗ್ರಾಮಗಳಲ್ಲಿ ವಾಸಿಸ್ತಾರಂತೆ. ಜನ ಬದುಕಿನ ಅನುಭವವನ್ನು ಪಡೆದವರು. ಹಳ್ಳಿಯ ಅನುಭವ, ನಗರದ ಬೌದ್ಧಿಕತೆ ಇವು ಅಂತರ್ಚಲನೆ ಮಾಡಿ ಆಧುನಿಕ ಭಾರತದ ಲೇಖಕರನ್ನು ರೂಪಿಸಿರುವಂಥ ಒಂದು ಬಗೆಯೇ ವಿಶೇಷ ಅಂತ ಹೇಳ್ತಾರೆ. ಇನ್ನು ಕನ್ನಡದಲ್ಲಿ ರವೀಂದ್ರರ ಜೊತೆ ಹೋಲಿಸಬಹುದಾದಂತಹ ಬಹುಮುಖಿ ವ್ಯಕ್ತಿತ್ವದ ಲೇಖಕರೆಂದರೆ ಕಾರಂತರು, ಶಿವರಾಮ್ ಕಾರಂತರು. ಆದರೆ ಲೇಖಕರು ಹೇಳ್ತಾರೆ, ಸದ್ಯಕ್ಕೆ ರವೀಂದ್ರರನ್ನು ಕುವೆಂಪು ಅವರೊಂದಿಗಿಟ್ಟು ನೋಡಬೇಕೆನಿಸ್ತಾ ಇದೆ. ಅಂದರೆ ತೌಲನಿಕವಾಗಿ ಅವರು ತುಲನೆ ಮಾಡ್ತಾ ಇದ್ದಾರೆ ಇವರಿಬ್ಬರನ್ನು ರೂಪಿಸಿದ ಸಾಮಾಜಿಕ ಮತ್ತು ಚಾರಿತ್ರಿಕ ಒತ್ತಡಗಳು ಬೇರೆ ಬೇರೆಯಾಗಿದೆ. ಆದರೆ ಇವರಲ್ಲಿರುವಂಥ ಸಾಮ್ಯತೆಗಳು ಒಂದೇ ರೀತಿ ಸೋಜಿಗ ತರುವಂತೆ, ಆಶ್ಚರ್ಯ ತರುವ ಹಾಗಿದೆ. ಇಬ್ಬರೂ ಕೂಡ ಜಮೀನ್ದಾರಿ ಕುಟುಂಬಗಳಿಂದಲೇ ಬಂದವರು, ಅವರೇನು ಬಡತನದಿಂದ ಬಂದವರಲ್ಲ. ಆದರೆ ಅಷ್ಟು ಶ್ರೀಮಂತಿಕೆಯಿಂದ ಬಂದಿದ್ದರೂ ಕೂಡ ಅವರಿಬ್ಬರೂ ಕೂಡ ದಮನಿತರ ಅಂದರೆ ಶೋಷಣೆಗೆ ಒಳಗಾದವರ ಪರವಾಗಿ ತುಡಿದವರು ಅಂದರೆ ಕವನಗಳನ್ನು ಬರೆದವರು. ದಾರ್ಶನಿಕರು, ಲೇಖಕರು, ಪ್ರಖರ ವೈಚಾರಿಕರು, ಮಾನವತಾವಾದಿಗಳು, ವಿಶ್ವಮಾನವ ಪ್ರಜ್ಞೆಯವರು, ತರುಣರಿಗೆ ನಿರಂಕುಶಮತಿಗಳಾಗುವ ಕರೆ ಕೊಟ್ಟವರು. ಕುವೆಂಪು ಅವರ ನಿರಂಕುಶಮತಿ ಚಿಂತನೆಯು ರವೀಂದ್ರರ ಪ್ರಸಿದ್ಧ ಪ್ರಾರ್ಥನೆ ಕವನದ ವಿಸ್ತರಣೆಯಂತಿರುವುದನ್ನು ಗಮನಿಸಬೇಕು. ಅಂದರೆ ಕುವೆಂಪು ಅವರು ಬರೆದಂತಹ ನಿರಂಕುಶಮತಿ ಅಂದರೆ ಅವರು ಅದರಲ್ಲಿ ಯುವ ಜನರಿಗೆ ಕರೆ ಕೊಡುವುದನ್ನು, ಧೈರ್ಯದಿಂದ ಸಮಾಜವನ್ನು ಎದುರಿಸುವಂಥ ಒಂದು ಕರೆ ಕೊಡುವಂಥದ್ದನ್ನು ಆ ಕವನದಲ್ಲಿ ಕಾಣ್ಬೋದು. ಹಾಗೆ ಪ್ರಾರ್ಥನೆ ಅನ್ನುವಂತಹ ರವೀಂದ್ರನಾಥ ಠಾಗೂರರ ಪ್ರಾರ್ಥನೆ ಅನ್ನುವಂತಹ ಕವನವೂ ಕೂಡ ಅದೇ ರೀತಿಯಲ್ಲಿದೆ. ಎಲ್ಲಿ ಮನಕ್ಕೆ ಅಳುಕಿರದೋ, ಎಲ್ಲಿ ತಲೆ ಬಾಗಿರದೋ, ಎಲ್ಲಿ ತಿಳಿವಿಗೆ ತೊಡಕು ತೋರದಿಹುದಲ್ಲಿ, ಎಲ್ಲಿ ಮನೆಯೊಕ್ಕಟ್ಟು ಸಂಸಾರ ನೆಲೆಗಟ್ಟು ಧೂಳೊಡೆಯದಿಹುದೋ ತಾನಾ ನಾಡಿನಲ್ಲಿ. ಅಂದರೆ ಎಲ್ಲಿ ನಾವು ತಲೆ ತಗ್ಗಿಸಿಕೊಂಡು ಇರ್ತೇವೋ, ಎಲ್ಲಿ ಮನಸ್ಸಿಗೆ ಭಯ ಅನ್ನುವುದು ಇರುವುದಿಲ್ಲವೋ ಅಲ್ಲಿ ಗೌರವ ಅನ್ನುವಂಥದ್ದಿದೆ ಅನ್ನುವಂಥದ್ದನ್ನು ಆ ಕವನದಲ್ಲಿ, ಅಂದರೆ ಅವರು ತಮ್ಮ ಬರಹ ಮತ್ತು ವ್ಯಕ್ತಿತ್ವಗಳಿಂದ ಇಡೀ ಜನಸ್ತೋಮವನ್ನು ಪ್ರಭಾವಿಸಿದಂತಹ ಇಬ್ಬರು ಕವಿಗಳು ತಮ್ಮ ತಮ್ಮ ನಾಡಿನ ಸಾಂಸ್ಕೃತಿಕ ನಾಯಕರಾದರು. ತಮ್ಮ ಬರಹದ ಆಚೆಗೆ ಹೋಗಿ ನಾಡು ಕಟ್ಟುವ ಕಾಯಕದಲ್ಲಿ ಅವರು ತೊಡಗಿಸಿಕೊಂಡರು. ಇಬ್ಬರ ರಚನೆಗಳು ಕೂಡ ನಾಡಗೀತೆಗಳಾಗಿದ್ವು. ಇಬ್ಬರೂ ಕೂಡ ತಮ್ಮ ತಮ್ಮ ಮನೆ ಮಾತುಗಳಲ್ಲಿ ಬರೆದು ಅವಕ್ಕೆ ಇನ್ನಿಲ್ಲದ ಕಸುವನ್ನು ಕೆಚ್ಚನ್ನು ತುಂಬಿದರು. ಅಂದರೆ ಆ ಒಂದು ರೀತಿಯ ಶಕ್ತಿಯನ್ನು ಆ ಕವನಗಳಿಗೆ ತುಂಬಿದರು. ಅವರಿಬ್ಬರ ಕವನಗಳು ಕೂಡ ನಾಡಗೀತೆಗಳಾಗಿವೆ. ಇಬ್ಬರೂ ಕೂಡ ಅಂದರೆ ರವೀಂದ್ರನಾಥ ಠಾಗೂರ್ ಮತ್ತು ಕುವೆಂಪು ಅವರು ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಬ್ರಿಟಿಷರ ಜೊತೆ ಬಂದ ಆಧುನಿಕತೆಯನ್ನು ಶಿಕ್ಷಣವನ್ನು ಬಿಡುಗಡೆಗೆ ಹಾದಿ ಎಂದು ಸ್ವಾಗತಿಸಿದವರು. ವಿಶ್ವವಿದ್ಯಾನಿಲಯಗಳನ್ನು ಅವರಿಬ್ಬರು ರೂಪಿಸಿದರು. ಇಬ್ಬರಿಗೂ ಗಾಂಧಿ ಬಗ್ಗೆ ಅಪಾರವಾದ ಗೌರವವಿತ್ತು. ಆದರೆ ಗಾಂಧಿಯವರು ನಡೆಸುತ್ತಿದ್ದ ರಾಷ್ಟ್ರೀಯ ವಿಮೋಚನದ ಚಳುವಳಿಯಲ್ಲಿ ಖುದ್ದಾಗಿ ಭಾಗವಹಿಸಿರಲಿಲ್ಲ. ಇಬ್ಬರಿಗೂ ಇಂಗ್ಲೆಂಡಿನ ಇಬ್ಬರು ಕವಿಗಳ ಜೊತೆಗೆ ಸಂಬಂಧವಿತ್ತು. ಕಜಿನ್ಸ್ ಕುವೆಂಪು ಅವರಿಗೆ ಕನ್ನಡದಲ್ಲಿ ಬರೆಯಲು ಪ್ರೇರೇಪಿಸಿದ್ದರೆ, ಕುವೆಂಪು ಅವರಿಗೆ ಕನ್ನಡದಲ್ಲಿ ಬರೀಲಿಕ್ಕೆ ಅವರು ಪ್ರೇರೇಪಿಸಿದರೆ, WB ಈಡ್ಸ್ ಅವರು ರವೀಂದ್ರರ ಗೀತಾಂಜಲಿಗೆ ಮುನ್ನಡೆಯನ್ನು ಬರೆದರಂತೆ. ಆದರೆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂತಹ ರವೀಂದ್ರರು ಶೂದ್ರಸ್ತರದಿಂದ ಬಂದ ಕುವೆಂಪು ಅವರಂತೆ ಸಾಮಾಜಿಕ ಕಷ್ಟಗಳನ್ನು ಎದುರಿಸಲಿಲ್ಲ. ಯಾರು? ರವೀಂದ್ರನಾಥ ಠಾಗೂರರು. ಅಂದರೆ ಅವರು ಬ್ರಾಹ್ಮಣ ಒಂದು ಕುಟುಂಬದಲ್ಲಿ ಬಂದವರು. ಹಾಗಾಗಿ ಶೂದ್ರರು ಅನುಭವಿಸುವಂತಹ ಒಂದು ಸಾಮಾಜಿಕ ಕಷ್ಟಗಳನ್ನು ಅವರು ಎದುರಿಸಲಿಲ್ಲ, ಅಂದರೆ ಅದನ್ನು ಅನುಭವಿಸಲಿಲ್ಲ. ಕುವೆಂಪು ಎದುರಿಸಿದ ಸಾಮಾಜಿಕ ಸವಾಲುಗಳೇ ಅವರನ್ನು ಸೃಜನಶೀಲವಾಗಿಯೂ ವೈಚಾರಿಕವಾಗಿ ರೂಪಿಸಿದ್ವು. ಆದರೂ ವೈಚಾರಿಕವಾಗಿ ಕುವೆಂಪುಗಿಂತ ರವೀಂದ್ರರೇ ಹೆಚ್ಚು ಬೌದ್ಧಿಕರಾಗಿರ್ತಾರೆ. ರವೀಂದ್ರರಿಗೆ ಭಾರತದ ಬಹು ಸಾಂಸ್ಕೃತಿಕತೆಯ ದೊಡ್ಡ ಮೌಲ್ಯವೆಂಬ ಕಾಳಜಿ ಇತ್ತು. ನಾಡು ಸರ್ವಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಕುವೆಂಪು ಹಾಡಿದರು. ಆದರೆ ಸಾಂಸ್ಕೃತಿಕವಾಗಿ ಹೆಚ್ಚಿನ ಸಹನಶೀಲತೆಯನ್ನು ಪ್ರಕಟಿಸಿದವರು ರವೀಂದ್ರರು. ಮಲೆಗಳಲ್ಲಿ ಮದುಮಗಳು ಮತ್ತು
ಗೋರ ಅನ್ನುವಂತಹ ಕಾದಂಬರಿಗಳನ್ನು ಜತೆಗಿಟ್ಟು ನೋಡಿದರೆ ಇದು ತಿಳಿಯುತ್ತದೆ. ಕುವೆಂಪು ಅವರ ಮನೆ ಮನೆಯ ತಪಸ್ವಿನಿ ಈ ಕವಿತೆ ಅಥವಾ ಕ್ರಿಸ್ತನಲ್ಲ ಪಾದ್ರಿಯ ಮಗಳು ಈ ಕತೆ ಈ ದೃಷ್ಟಿಯಿಂದ ಸಮಸ್ಯಾತ್ಮಕವಾಗಿದೆ ಅನ್ನೋದನ್ನು ಹೇಳ್ತಾರೆ. ಮುಂದೆ ಕುವೆಂಪು ಅವರಿಗೆ ಹೋಲಿಸಿದರೆ ರವೀಂದ್ರನಾಥರದ್ದು ಬಹುಮುಖಿ ಪ್ರತಿಭೆ. ಅವರಿಗೆ ಚಿತ್ರಕಲೆ ಮತ್ತು ಸಂಗೀತ ಈ ಎರಡರಲ್ಲಿಯೂ ಕೂಡ ಒಂದು ಒಲುಮೆ ಇತ್ತು. ಆದರೆ ಲೇಖಕರಾಗಿ ಕುವೆಂಪು ಅವರ ಸೃಜನಶೀಲ ಪ್ರತಿಭೆ ರವೀಂದ್ರರಿಗಿಂತಲೂ ದೊಡ್ಡದು. ರವೀಂದ್ರರಿಗೆ ಜಗತ್ತನ್ನು ತಿರುಗುವ ಹವ್ಯಾಸವಿತ್ತು. ಅದಕ್ಕೆ ಬೇಕಾಗಿ ಅನುಕೂಲ ಕೂಡ ಇತ್ತು. ಯಾಕಂದರೆ ಶ್ರೀಮಂತಿಕೆಯಿಂದ ಬೆಳೆದವರು. ನಾಡನ್ನು ಅರಿಯಬೇಕಾದರೆ ಅದನ್ನು ತಿರುಗಾಡಿ ನೋಡಬೇಕು ಅಂತ ಚಳುವಳಿಗಾರ ಗಾಂಧಿ ಬಯಸಿದಂತೆ ದಾರ್ಶನಿಕ ಲೇಖಕರಾಗಿ ರವೀಂದ್ರರು ಭಾವಿಸಿದರು. ಆದರೆ ಇಬ್ಬರಿಗೂ ಕಂಡ ಭಾರತವೇ ಬೇರೆ. ರವೀಂದ್ರರು ತಿರುಗುತ್ತಾ ಒಮ್ಮೆ ಕರ್ನಾಟಕಕ್ಕೂ ಬಂದರಂತೆ. 1882ರಲ್ಲಿ ಅವರು ರವೀಂದ್ರನಾಥ ಠಾಗೂರರು ಕರ್ನಾಟಕಕ್ಕೂ ಕೂಡ ಬಂದಿದ್ದರು. ಆಗ ಕಾರವಾರದಲ್ಲಿ ಅವರ ಅಣ್ಣ ಸತ್ಯೇಂದ್ರನಾಥ ಠಾಗೂರ್ ಇವರು ನ್ಯಾಯಾಧೀಶರಾಗಿದ್ದರಂತೆ. ರವೀಂದ್ರರು ಕಾರವಾರದ ಕಡಲು ಕಾಡುಗಳ ಚೆಲುವಿಗೆ ಮೋಹಿತರಾದರು. ಅವರ ಆತ್ಮಚರಿತ್ರೆಯಲ್ಲಿ ಈ ಕುರಿತ ಒಂದು ಅಧ್ಯಾಯವೇ ಇದೆ. ಈಗಲೂ ಕಾರವಾರದ ಕಡಲ ಕಿನಾರೆಗೆ ಅವರದ್ದೇ ಹೆಸರು. ಆದರೆ ಪ್ರವಾಸವನ್ನು ಒಲ್ಲದ ಕುವೆಂಪು ಒಮ್ಮೆ ಮಾತ್ರ ಬಂಗಾಳಕ್ಕೆ ಹೋಗಿದ್ರಂತೆ. ಅಂದರೆ ರವೀಂದ್ರನಾಥ ಠಾಗೂರರು ಯಾವಾಗಲೂ ಕೂಡ ದೇಶ ಸುತ್ತುತ್ತಾ ಇದ್ದರು. ಆದರೆ ಕುವೆಂಪು ಆದರೆ ಇಂಥದ್ದನ್ನು ಅವರು ಅಷ್ಟು ಇಷ್ಟಪಡ್ತಾ ಇರಲಿಲ್ಲಂತೆ. ಆದರೂ ಕೂಡ ಅವರು ಒಮ್ಮೆ ಬಂಗಾಳಕ್ಕೆ ಹೋಗಿದ್ರಂತೆ. ಅದು ಬೇಲೂರಿನಲ್ಲಿರುವಂಥ ರಾಮಕೃಷ್ಣ ಮಠದಲ್ಲಿ ಮಂತ್ರದೀಕ್ಷೆ ಪಡೆಯಲು ಅವರಿಗೆ ಕೋಲ್ಕತ್ತಾ ಚೂರು ಇಷ್ಟವಾಗಿರಲಿಲ್ಲ. ಅಲ್ಲಿನ ಬೀದಿ ಹೊಳೆಗಳ ಕೊಳಕಿನ ಬಗ್ಗೆ ಅವರು ಹೇವರಿಕೆಯಿಂದ ಬರೆದರು, ಜಿಗುಪ್ಸೆಯಿಂದ ಬರೆದ್ರಂತೆ, ಅಸಹ್ಯದಿಂದ ಬರೆದ್ರಂತೆ. ಅವರು ಕೋಲ್ಕತ್ತಾದಲ್ಲಿದ್ದಾಗ ರವೀಂದ್ರನನ್ನು ಕಾಣಲು ಯಾಕೆ ಯತ್ನಿಸಲಿಲ್ಲವೋ ತಿಳಿಯೋದು ಅಂದರೆ ಲೇಖಕರು ಹೇಳ್ತಾರೆ. ಒಂದೊಮ್ಮೆ ಭೇಟಿಯಾಗಿದ್ದರೆ ಅದೊಂದು 2 ತಲೆಮಾರುಗಳ ಅಥವಾ 2 ಶತಮಾನಗಳ ಚಾರಿತ್ರಿಕ ಮುಖಾಮುಖಿ ಆಗಿರ್ತಾ ಇತ್ತು. ಕುವೆಂಪು ತಮ್ಮ ಕಾದಂಬರಿಗಳಲ್ಲಿ ಮಲೆನಾಡಿನ ಜನ ಬದುಕನ್ನು ಅದ್ಭುತವಾಗಿ ಜನರ ಆ ಬದುಕನ್ನು ಕುವೆಂಪು ಅವರು ಬಹಳಷ್ಟು ಅದ್ಭುತವಾಗಿ ಚಿತ್ರಿಸ್ತಾರೆ. ಆದರೂ ಜಾನಪದದಿಂದ ಪ್ರೇರಣೆ ಪಡೆಯುವ ವಿಷಯದಲ್ಲಿ ರವೀಂದ್ರರೇ ಮುಂದಂತೆ. ಅವರಿಗೆ ಬಂಗಾಳ ಜಾನಪದದಲ್ಲಿ ತುಂಬ ಆಕರ್ಷಣೆ ಇತ್ತು. ಅವರು ಶಾಂತಿನಿಕೇತನ ಸ್ಥಾಪಿಸಿದ್ದು ಕೂಡ ಕೋಲ್ಕತ್ತಾದಿಂದ ದೂರ ಸಂತಾಲರ ಹಳ್ಳಿಗಳ ನಡುವೆ. ಈಗಲೂ ಅದು ತನ್ನ ಹಳ್ಳಿತನವನ್ನು ಉಳಿಸಿಕೊಂಡಿದೆ ಅಂತೆ. ರವೀಂದ್ರರು ತತ್ವಪದ ಗಾಯಕರಾದ ಬಂಗಾಳದ ಬಾವುಲರಿಂದ ಸಂಗೀತ ಕಲಿತರು. ಈಗ ಬಾವುಲ್ ಗಾಯಕರು ರವೀಂದ್ರ ಸಂಗೀತವನ್ನು ಕೂಡ ಹಾಡ್ತಾ ಇರುವರು. ಜಾನಪದವು ತಾನು ಕೊಟ್ಟ ಕಡೆಯಿಂದ ಮರಳಿ ಪಡೆದುಕೊಂಡಿರುವ ಅಪೂರ್ವ ನಿದರ್ಶನವಿತು. ಇದಕ್ಕೆ ಹೋಲಿಸಿದರೆ ಕುವೆಂಪು ಕೊಂಚ ಶಿಷ್ಟ ಮತ್ತು ಕ್ಲಾಸಿಕಲ್ ಅಂತ ಹೇಳ್ತಾರೆ. ಇನ್ನು ಲೇಖಕರು ಹೇಳ್ತಾರೆ, ಕುವೆಂಪುವಿನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಬಂಗಾಳದ ಪಾತ್ರ ನಾನಾ ರೂಪದಲ್ಲಿ ಕೆಲಸ ಮಾಡಿದಂತೆ ಅದರಲ್ಲಿ ರವೀಂದ್ರನಾಥರ ಅಥವಾ ಬಂಕಿಮಚಂದ್ರರ ಸಾಹಿತ್ಯಕ್ಕಿಂತ ರಾಮಕೃಷ್ಣ ಪರಮಹಂಸರ ಅನುಭಾವೀಯ ಮತ್ತು ವಿವೇಕಾನಂದರಂತಹ ಸನ್ಯಾಸಿಯ ಪ್ರಭಾವದ ಪಾಲೇ ದೊಡ್ಡದು. ಆದರೂ ಕೂಡ ಅವರ ಜಯ ಹೇ ಕರ್ನಾಟಕ ಮಾತೆ ನಾಡಗೀತೆಗೆ ರವೀಂದ್ರರ ಜನಗಣಮನವೇ ಪ್ರೇರಣೆಯಂತೆ. ಅದನ್ನು ಅವರು ಹೇಳಿಕೊಂಡು ಇದ್ದಾರೆ. ರವೀಂದ್ರರ ಕಾವ್ಯದ ಅನಾದರ ಎಂಬ ಲೇಖನವು ರಾಮಾಯಣ ದರ್ಶನಂನ ಊರ್ಮಿಳೆಯ ಪಾತ್ರ ವಿನ್ಯಾಸವನ್ನು ಪ್ರಭಾವಿಸಿತು. ಇದರ ಪ್ರಭಾವ ಮದುಮಗಳು ಕಾದಂಬರಿಯಿಂದ ಮಲೆಗಳಲ್ಲಿ ಮದುಮಗಳು ಅನ್ನುವಂತಹ ಕಾದಂಬರಿಯ ಶುರುವಿನಲ್ಲಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಎಂಬ ದಾರ್ಶನಿಕ ಹೇಳಿಕೆಯೂ ಇದೆ. ಕುವೆಂಪು ರವೀಂದ್ರರನ್ನು ಚಿಕ್ಕಂದಿನಿಂದಲೇ ಓದಿ ಮೆಚ್ಚಿಕೊಂಡಿದ್ರಂತೆ. ಅವರ ಕವಿತೆಗಳನ್ನು ಅನುವಾದಿಸಿದರೂ ಕೂಡ ತರುಣರಿದ್ದಾಗ ಅವರನ್ನು ಅವರ ಮೇಷ್ಟ್ರುಗಳು ಮರಿ ರವೀಂದ್ರನಾಥ ಅಂತ ಪ್ರೀತಿಯಿಂದ ಛೇಡಿಸ್ತಾ ಇದ್ರಂತೆ, ಅಂದರೆ ತಮಾಷೆ ಮಾಡ್ತಾ ಇದ್ರಂತೆ. ಆದರೆ ಬಂಗಾಳಿ ಗೀತಾಂಜಲಿಯನ್ನು ಓದಿದಾಗ ಕುವೆಂಪು ಅವರಿಗೆ ಕನ್ನಡದಲ್ಲಿ ಇದಕ್ಕಿಂತ ಒಳ್ಳೆಯ ಪ್ರಯೋಗಗಳು ಇವೆ ಎಂದು ತಾನು ಅವನ್ನು ಮಾಡಿದ್ದೇನೆಂದು ಅನಿಸಿತ್ತಂತೆ. ಇದನ್ನು ಅವರು ತಮ್ಮ ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ. ಅವರ ಆತ್ಮವಿಶ್ವಾಸದ ಅಪೂರ್ವವಾಗಿದೆ ಅಂತ ಲೇಖಕರು ಹೇಳ್ತಾರೆ. ಕುವೆಂಪು ರವೀಂದ್ರ ಇಬ್ಬರೂ ಕೂಡ ತಮ್ಮ ಚಿಂತನೆ ಮತ್ತು ಬರಹಗಳಿಂದ ಜನಪ್ರಿಯರಾಗಿದ್ದವರು. ತಾವು ಬದುಕಿದ್ದ ಕಾಲದಲ್ಲಿ ಆಳುವ ಪ್ರಭುತ್ವಗಳ ವಿಮರ್ಶಕರಾಗಿದ್ದರು. ಜಲಿಯನ್ ವಾಲಾ ಬಾಗ್ ಘಟನೆ ವಿರೋಧಿಸಿ ರವೀಂದ್ರರು
ತಮ್ಮ ನೈಟ್ಹುಡ್ ಪ್ರಶಸ್ತಿಯನ್ನು ಮರಳಿಸಿದ್ರಂತೆ. ಕುವೆಂಪು ಆರಂಭದಲ್ಲಿ ಮೈಸೂರು ಅರಸರ ಮೇಲೆ ಒಂದು ಸ್ತುತಿಗೀತೆಯನ್ನು ಬರೆದಿದ್ದು ನಿಜ. ಆದರೆ ನಂತರ ಅರಮನೆಯ ಮುಂದೆ ತಲೆಬಾಗದೆ ಸೆಟೆದು ಬದುಕಿದ್ರು. ರಾಜಕುಮಾರನಿಗೆ ಅರಮನೆಗೆ ಹೋಗಿ ಮನೆ ಪಾಠ ಹೇಳುವುದಕ್ಕೆ ನಿರಾಕರಿಸಿದರು. ವಿಶೇಷವೆಂದರೆ ಪ್ರಭುತ್ವ ವಿರೋಧಿಗಳಾಗಿದ್ದ ಈ ಇಬ್ಬರು ಲೇಖಕರನ್ನು ಪ್ರಭುತ್ವಗಳು ನಾಡಿನ ಸಾಂಸ್ಕೃತಿಕ ಗುರುತುಗಳೆಂದು ಮನ್ನಿಸಿದ್ದು ಜನರು ಅದನ್ನು ಒಪ್ಪಿಕೊಂಡರು. ರವೀಂದ್ರರನ್ನು ಬಂಗಾಳಿಗಳು ತಮ್ಮ ಸಾಂಸ್ಕೃತಿಕ ಅಸ್ಮಿತೆಯಾಗಿ ಸ್ವೀಕರಿಸಿದರು. ಕೋಲ್ಕತ್ತೆಯ ಟ್ರಾಮ್ ಸ್ಟೇಷನ್ಗಳ ಗೋಡೆಗಳ ಮೇಲೆ ಅವರ ಕವಿತೆಗಳನ್ನು ಕೂಡ ಕಾಣಬಹುದು. ಕೋಲ್ಕತ್ತೆಗೆ ಹೋದರೆ ಅಲ್ಲಿ ಟ್ರಾಮ್ ಸ್ಟೇಷನ್ಗಳಿವೆ ನೋಡಿ, ಅಲ್ಲಿ ರವೀಂದ್ರ ಅವರ ಈ ಕವಿತೆಗಳನ್ನು ಹಾಕಿದ್ದಾರಂತೆ. ರವೀಂದ್ರ ಸಂಗೀತವಂತೂ ಅಲ್ಲಿನ ಸಾರ್ವಜನಿಕ ಸ್ಥಳಗಳಲ್ಲಿ ಬಂಗಾಳಿ ಮಧ್ಯಮ ವರ್ಗದ ಹಳಹಳಿಕೆಯಂತೆ ಹಬ್ಬಿಕೊಂಡಿದೆ. ಇದಕ್ಕೆ ಹೋಲಿಸಿದರೆ ಕುವೆಂಪು ಕರ್ನಾಟಕದ ಸಾಂಸ್ಕೃತಿಕ ಬದುಕಿನಲ್ಲಿ ಇಷ್ಟು ಆಳವಾಗಿ ಹೊಕ್ಕಿಲ್ಲ, ಅಥವಾ ಅವರು ಹೊಗಿಸಿಕೊಂಡಿದ್ದೇನೋ ಇಲ್ಲವೇನೋ ಅನಿಸ್ತದೆ. ನಮ್ಮಲ್ಲೂ ಕುವೆಂಪು ಹೆಸರಿನಲ್ಲಿ ರಸ್ತೆ, ಬಡಾವಣೆ, ಸರ್ಕಲ್ಲು, ರಂಗಮಂದಿರ ಮತ್ತು ಸಂಸ್ಥೆಗಳಿವೆ. ಕೆಲವು ಅಪವಾದ ಬಿಟ್ಟರೆ ಬಹುತೇಕ ಸ್ಮಾರಕಗಳು ಜಡವಾದವು, ಯಾವುದೂ ಕೂಡ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಜಯ ಭಾರತ ಜನನಿಯ ತನುಜಾತೆ ಇದನ್ನು ದಿನವೂ ಶಾಲೆಗಳಲ್ಲಿ ಮತ್ತು ಸರ್ವ ಕಾರ್ಯಕ್ರಮಗಳಲ್ಲಿ ಹಾಡ್ತೇವೆ. ಆದರೆ ಅರ್ಥಪೂರ್ಣ ಚಿಂತನೆಯ ಒಂದು ಮಾತು ಭಾಷಣಕ್ಕೆ ಬಳಸುವ ಜಡ ಕೊಟೇಶನ್ ಆಗುತ್ತಾ ಹೋದಂತೆ ಕವಿರಚನೆಯೊಂದು ಕಡ್ಡಾಯ ಹಾಡಿಕೆಯ ಗಿಳಿಪಾಠವಾದಂತೆ ತನ್ನ ಒಳಿತಾರ್ಥಗಳ ಮೂಲಕ ಸ್ಪಂದಿಸುವ ಗುಣ ಕಳೆದುಕೊಳ್ತದೆ. ಜನಗಣಮನಕ್ಕೂ ಇಂತಹ ಸವಕಳಿ ಸಂಭವಿಸಿದೆ. ಕವಿಗಳು ಅಥವಾ ದಾರ್ಶನಿಕರು ಭೌತಿಕ ಸ್ಮಾರಕಗಳಾಗುವುದು ಬೇರೆ, ಅವರ ಚಿಂತನೆ ಜನಸಂವೇದನೆಯ ಭಾಗವಾಗುವುದೇ ಬೇರೆ. ಇಷ್ಟಾದರೂ ನಾಡಿಗೆ ದೊರೆಯೊಬ್ಬನಿಗಿಂತ ಮಾನವತಾವಾದಿ ಲೇಖಕರು, ಕಲಾವಿದರು, ಸಾಹಿತಿಗಳು ಸಾಂಸ್ಕೃತಿಕ ಅಸ್ಮಿತೆಯಾಗುವುದು ಒಳ್ಳೆಯದು ಎನಿಸ್ತದೆ. ಕಾರಣ ದೊರೆಯ ಗುರುತು ಗತಕಾಲದ ರಾಜಕೀಯದ ಕಸರು ವರ್ತಮಾನದಲ್ಲೂ ಬೇರೆ ರೂಪದಲ್ಲಿ ಮುಂದುವರಿಯಲು ಪ್ರಚೋದಿಸ್ತದೆ. ಇದೊಂದು ತರಹ ಮೂಲೆಯಲ್ಲಿದ್ದ ಚರಿತ್ರೆಯನ್ನು ಗಂಟು ಕಟ್ಟಿ ಹೆಗಲ ಮೇಲೆ ಏರಿಸಿಕೊಂಡಂತೆ ಅಲ್ಲಿ ಕ್ರೌರ್ಯವೂ ಶೌರ್ಯದ ಕುರುಹು ಎನಿಸಿಕೊಳ್ತದೆ. ಹೀಗೆನ್ನುವಾಗ ನೆನಪಾಗುವುದು ಮರಾಠಿಗರ ಶಿವಾಜಿ ಅಸ್ಮಿತೆ. ಕೋಲ್ಕತ್ತಾದಲ್ಲಿ ರವೀಂದ್ರ ಸದನ, ರವೀಂದ್ರ ಸರಣಿ ಇತ್ಯಾದಿ ಕುರುಹುಗಳು ಇರುವಂತೆ ಮುಂಬೈ ತುಂಬ ಶಿವಾಜಿ ಹೆಸರಿನ ಪಾರ್ಕು, ಪ್ರತಿಮೆ, ವಿಮಾನ ನಿಲ್ದಾಣ, ಟರ್ಮಿನಲ್ಗಳಿವೆ. ಶಿವಸೈನಿಕರು ಮುಂಬೈಗೆ ದುಡಿಯಲು ಬಂದ ಬೇರೆ ರಾಜ್ಯದ ತರುಣನೊಬ್ಬ ಟ್ಯಾಕ್ಸಿ ಡ್ರೈವರ್ಗಳನ್ನು ಅಟ್ಟಾಡಿಸಿ ಹೊಡೆಯುವಾಗ ಕದನಶೂರ ದೊರೆಯೊಬ್ಬ ಸಾಂಸ್ಕೃತಿಕ ಐಡೆಂಟಿಟಿ ಆಗುವಂಥ ಸಮಸ್ಯೆ ಹೊಳೆಯುತ್ತದೆ. ಆದರೂ ರವೀಂದ್ರನಂತಹ ಮಾನವತಾವಾದಿಗಳನ್ನು ಮಹಾರಾಷ್ಟ್ರವು ಹುಟ್ಟಿಸಿದೆ ಅಥವಾ ಬೆಳೆಸಿದೆ ಎಂಬುದನ್ನು ಮರೆಯುವಂತಿಲ್ಲ. ಕೋಲ್ಕತ್ತೆಯ ಬಂಗಾಳಿ ಜಿಗುಟುತನಕ್ಕೆ ಹೋಲಿಸಿದರೆ ಶಿವಸೇನೆ ಅಧಿಪತ್ಯದ ಮುಂಬೈ ಇವತ್ತಿಗೂ ಹಲವು ಧರ್ಮ, ಜನ, ಭಾಷೆಗಳನ್ನು ಹೊಂದಿರುವ ಚಲನಶೀಲ ಕಾಸ್ಮೋಪಾಲಿಟನ್ ನಗರ. ಈಗ ರವೀಂದ್ರರು ಹುಟ್ಟಿ 1.5 ಶತಮಾನ ದಾಟಿದೆ. ಬೆಂಗಳೂರಿನಲ್ಲಿ ಅವರ ಹೆಸರಿನಲ್ಲಿರುವಂತಹ ಕಲ್ಕತ್ತಾದಲ್ಲಿ ಕಲಾಕ್ಷೇತ್ರದಲ್ಲಿ ಕನ್ನಡದ ಕಾರ್ಯಕ್ರಮಗಳು ನಡೆಯುತ್ತಾ ಇವೆ. ಜತೆಗೆ ಕನ್ನಡಿಗರು ರವೀಂದ್ರರನ್ನು ಅನುವಾದಿಸಿಕೊಂಡು ಹಲವು ತರಹ ಓದುತ್ತಿರುವರು. ಆದರೆ ಬಂಗಾಳದಲ್ಲಿ ಕುವೆಂಪು ಹೆಸರು ಸಾಮಾನ್ಯರಲ್ಲಿ ಇರಲಿ, ಅಲ್ಲಿನ ಬಹುತೇಕ ಲೇಖಕರಿಗೂ ತಿಳಿದಂತೆ ತೋರಲಿಲ್ಲ. ಬಂಗಾಳಿಗಳು ರವೀಂದ್ರರನ್ನು ವ್ಯವಸ್ಥಿತವಾಗಿ ದೇಶದ ಕವಿಯಾಗಿಸಿದರು. ಆದರೆ ಜನಭಾಷೆಗಳಲ್ಲಿ ಬರೆದ ತಪ್ಪಿಗೆ ಬೇಂದ್ರೆ, ಕುವೆಂಪು, ಲಂಕೇಶ್, ದೇವನೂರು, ತೇಜಸ್ವಿ ಅವರಂತಹ ಕನ್ನಡದ ಪ್ರತಿಭಾವಂತ ಲೇಖಕರು ಭಾರತದ ಲೇಖಕರಾಗದಂತೆ ಪ್ರಾದೇಶಿಕ ದ್ವೀಪಗಳಾಗಿ ಉಳಿದುಬಿಟ್ರು. ಇದೊಂದು ಸಾಂಸ್ಕೃತಿಕ ಬಿಕ್ಕಟ್ಟು ಅಥವಾ ಅನುವಾದದ ರಾಜಕಾರಣದ ಫಲ. ಶಾಂತಿನಿಕೇತನದಿಂದ ಏನಾದರೂ ಗುರುತು ಒಯ್ಯಬೇಕು ಅಂತ ಲೇಖಕರಿಗೆ ಅನ್ನಿಸಿದಾಗ ರವೀಂದ್ರರ ಒಂದು ಪಟವನ್ನು ಕೊಂಡುಕೊಂಡಿರುತ್ತೆ, ಅಂದರೆ ಒಂದು ಫೋಟೋವನ್ನು ಕೊಂಡುಕೊಂಡ್ರು. ಇಂಗ್ಲೆಂಡ್ನ ಕೆಲವು ಎದೆಯ ತನಕ ಕೆಲವು ಕವಿಗಳಿಗೆ ಇರುವಂತೆ ಉದ್ದನೆಯ ಕೂದಲು ಹಗ್ಗದಂತೆ ತಿರುಪಿ ಹೆಗಲ ಮೇಲಿಂದ ಎದೆಯ ತನಕ ಇಳಿಬಿದ್ದಿದೆ. ಮೀಸೆ ತುಟಿಯ ಮೇಲಿಂದ ಬಿಲ್ಲಿನಂತೆ ಬಾಗಿ ಬರದು, ಸಣ್ಣಗಿನ ಕೊಂಬಿನಂತೆ ಮತ್ತೆ ಮೇಲಕ್ಕೆದ್ದಿದೆ.
ಉದ್ದನೆಯ ಗೌನು ತೊಟ್ಟು ಮೊಗಮೆಲ್ಲ ಕೇಶಮಾಗಿ ಪ್ರಶಾಂತ ಮುದ್ರೆಯಿಂದ ಋಷಿಯಂತೆ ಕಾಣುವ ಠಾಗೂರರಿಗಿಂತ ದೊಡ್ಡದಾದ ಭಾವಪೂರ್ಣ ಕಣ್ಣುಗಳ ನೀಳಮುಖದ ನೆಟ್ಟ ಮೂಗಿನ ಈ ಯುವಕನ ಚಿತ್ರ ಹಿಡಿಸಿತಂತೆ. ರವೀಂದ್ರರಂತೆ ಕುವೆಂಪು ಕೂಡ ಸ್ಫುರದ್ರೂಪಿಯೇ. ಸಿರಿವಂತ ಮನೆಗಳಿಂದ ಬಂದ ಈ ಇಬ್ಬರು ತರುಣರು ತಮ್ಮ ಚಿಂತನೆ, ಬರಹ, ತಳಮಳ, ಹೋರಾಟಗಳಿಂದ ನಾಡಿನ ಸಮಸ್ತನ್ನು ಬೆಳೆಸಲು ಯತ್ನಿಸಿದರು. ತಮ್ಮ ಕೃತಿಗಳಲ್ಲಿ ತಳಾದಿಗೆ ಸಿಕ್ಕ ಜೀವಿಗಳ ಬಗ್ಗೆ ಮಿಡಿದರು. ರಷ್ಯನ್ ಲೇಖಕ ಟಾಲ್ಸ್ಟಾಯ್ನಂತೆ. ಈಗಲೂ ಟಾಗೂರ್ ಎಂದರೆ ನೆನಪಾಗುವುದು ಜನಗಣ ಮನದ ಭಾರತ ಭಾಗ್ಯ ವಿಧಾತನಲ್ಲ, ಗೋರಾ ಕಾದಂಬರಿಯ ತಾಯಿ ಆನಂದಮಯಿ ಅಥವಾ ಕಾಬೂಲಿವಾಲಾ ಕಥೆಯಲ್ಲಿ ಚಿಕ್ಕ ಮಗು ಮಿನಿ ಮದುಮಗಳಾಗಿರುವುದನ್ನು ನೋಡಲು ತವಕಿಸುವ ಒಣದ್ರಾಕ್ಷಿ ಮಾರುವ ಮುದುಕ. ಕುವೆಂಪು ಎಂದಾಗಲೂ ನೆನಪಾಗುವುದು ಭಾರತ ಜನನಿಯ ತನುಜಾತೆ ಗೀತೆಯಲ್ಲ, ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ನಾಯಿಗುತ್ತಿ ಮತ್ತು ಅವನ ಮಡದಿ ತಿಮ್ಮಿ, ಜೊರಸಂಕೋ ಅಥವಾ ಕುಪ್ಪಳಿ ಮನೆಗಳು ತಮ್ಮ ಸ್ಥಿತಿಗಳನ್ನು ಬೇರೊಂದು ಪರಿಯಲ್ಲಿ ತಾಜಾಗೊಳಿಸ್ತದೆ. ನಿಜ. ಆದರೆ ಲೇಖಕರು ನಮ್ಮೊಳಗೆ ನಿಜವಾಗಿ ಉಳಿಯುವುದು ತಾವು ಚಿತ್ರಿಸಿದ ಜೀವಂತ ಸನ್ನಿವೇಶಗಳಿಂದ, ತಮ್ಮ ಪ್ರಖರ ಚಿಂತನೆಗಳಿಂದ, ತಮ್ಮ ನೈತಿಕ ಕ್ರಿಯೆಗಳಿಂದ. ಲೇಖಕರಿಗೆ ಪ್ರಭುತ್ವಗಳು ಬಿರುದು, ಬಾವಲಿ ಕೊಡಬಹುದು. ಆದರೆ ಅವರು ಅರ್ಥಪೂರ್ಣವಾಗಿ ಬದುಕಿ ಉಳಿಯುವುದೇ ಜನಸ್ಮೃತಿಯಲ್ಲಿ, ಓದುಗರ ಮನದ ನನೆ ಕೊನೆಯಲ್ಲಿ ಅಂತ ಇಲ್ಲಿ ಲೇಖಕರಾದಂತಹ ರಹಮತ್ ತರೀಕೆರೆ ಅವರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ರಹಮತ್ ತರೀಕೆರೆ ಇವರು ಬರೆದ ಕುಪ್ಪಳಿ ಮತ್ತು ಜೊರಸಂಕೋ ಅನ್ನುವಂತಹ ಪಾಠದ ಒಂದು ಸಾರಾಂಶ ಮುಗಿದಿದೆ. ಮುಂದೆ ಇನ್ನೊಂದು ಹೊಸ ಒಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.